ನಮಸ್ಕಾರ ಸರ್. ಕೂತ್ಕೊಳ್ಳಿ. ಪರವಾಗಿಲ್ಲ ಸರ್. ಕೂತ್ಕೊಳ್ರಿ. ಏನ್ ವಿಷಯ? ಆವತ್ತು ನೀವು ನನ್ನ ಕಂಪ್ಲೇಂಟ್ ಕೇಳಿದ್ರಿ, ಅದು ನಾನೀಗ ನಿಮ್ಗೆ ಕೊಡೋಕೆ ಬಂದಿದ್ದೀನಿ. ಅದಕ್ಕೆ ಬದಲಾಗಿ ನೀವು ನನಗೆ 5 ಲಕ್ಷ ರೂಪಾಯಿ ಕೊಟ್ಟರೆ ಸಾಕು. ಯಾಕೆ? ನಿಮ್ಮ ಕಂಪ್ನಿ ಚೆನ್ನಾಗಿ ನಡೀತಾ ಇದೆಯಲ್ಲ? ಚೆನ್ನಾಗೇನೋ ನಡೀತಾನೆ ಇದೆ, ಆದರೆ ನಮ್ಮ ಸಂಸಾರ ತೊಂದರೆಯಲ್ಲಿದೆ ಸರ್. ನಮ್ಮ ಅಣ್ಣ ಕಷ್ಟದಲ್ಲಿ ಸಿಕ್ಕಾಕೊಂಡಿದ್ದಾರೆ. ಅವ್ರನ್ನ ಕಾಪಾಡಬೇಕು ಅಂತಂದ್ರೆ ನನಗೆ 5 ಲಕ್ಷ ರೂಪಾಯಿ ಬೇಕೇ ಬೇಕು ಸರ್. ಚೇತನ್ ಸರ್, ಹೋಗಿ 5 ಲಕ್ಷ ಕ್ಯಾಶ್ ತಗೊಂಡ್ಬಾ. ನಿಮಗೆ ಹಣ ಕೊಡ್ತೀನಿ, ಆದ್ರೆ ನೀವು ನಿಮ್ಮ ಕಂಪ್ನಿ ಮಾರೋದು ಬೇಡ. ಅವತ್ತು ನೀವು ನಿಮ್ಮ ಸಂಸಾರದ ಬಗ್ಗೆ ಅಷ್ಟೊಂದು ಹೇಳಿ ಹೋದಾಗ ಅದೆಂತ ಒಗ್ಗಟ್ಟು ಅಂತ 10 ಜನ ನಾನು ಕೇಳ್ಪಟ್ಟೆ. ಎಲ್ಲ ಅಂಟಮ್ಮಂದ್ರನ್ನು ರಾಮ ಲಕ್ಷ್ಮಣ ಹೋಲಿಸ್ತಾರೆ. ಅದೇ ಬೆನ್ನೆಲ್ ಬಿದ್ದವರು ಯಾವತ್ತಿದ್ರು ಪೂರ್ವ ಪಶ್ಚಿಮ ಅಂತ ನಿರೂಪಿಸ್ಕೋತಾರೆ. ನಿಜವಾದ ರಾಮ ಲಕ್ಷ್ಮಣರನ್ನ ನೋಡ್ಬೇಕು ಅಂದ್ರೆ ನಿಮ್ ಸಂಸಾರ ನೋಡ್ಬೇಕು, ನಿಮ್ಮಂತ ಅಂಟಮ್ಮಂದ್ರ ನೋಡ್ಬೇಕು. ಆವಾಗ ಗೊತ್ತಾಗುತ್ತೆ ನಿಜವಾದ ರಾಮ ಲಕ್ಷ್ಮಣರು ಹೇಗಿದ್ರು ಅಂತ. ಇವತ್ತಂತ ಸಂಸಾರ ಹೀಗಾಗಿದೆ ಅಂದ್ರೆ ನನ್ನ ಕೈಲಿ ತಡ್ಕೊಳಕ್ಕಾಗ್ತಾ ಇಲ್ಲ. ಸೇತುವೆ ಕಟ್ಟುವಾಗ ರಾಮಂಗೆ ಅಳಿಲ್ ಸೇವೆ ಮಾಡಿದ ಹಾಗೆ ಕಷ್ಟದಲ್ಲಿರೋ ನಿಮ್ಮ ಅಣ್ಣನ ಪಾರ್ ಮಾಡೋಕೆ ಈ ನನ್ನ ಚಿಕ್ಕ ಅಳಿಲ್ ಸೇವೆ. ಸರ್, ಆದರೂ ಯೋಚಿಸ್ಬೇಡಿ ಸರ್. ಇದನ್ನ ಸಹಾಯವಾಗಿ ನಿಮ್ಗೆ ತಗೊಳಕ್ ಕಷ್ಟ ಆದ್ರೂ ನಿಮ್ ಕಂಪ್ನಿಲಿ ನನ್ಗೊಂದು ಪಾರ್ಟ್ನರ್ಶಿಪ್ ಕೊಡಕ್ಕಾದ್ರೂ ಒಪ್ಕೊಳ್ಳಿ ಸರ್. ಪ್ಲೀಸ್ ತಗೊಳ್ಳಿ ಸರ್, ತಗೊಳ್ಳಿ ಸರ್. ತಗೊಳ್ಳಿ. ನಮ್ಮ ಅಣ್ಣನ ಕಡೆಯಿಂದ ನಿಮಗೆ ಸೇರ್ಬೇಕಾದ 5 ಲಕ್ಷ ರೂಪಾಯಿ. ಅಲ್ವೋ? ಅಣ್ಣಂಗೆ ಒಳ್ಳೆ ತಮ್ಮ ಆಗ್ಬಿಟ್ರೆ ಸಾಕಾ? ಹೆಂಡತಿಗೆ ಒಳ್ಳೆ ಗಂಡಾಗಿರೋದು ಬೇಡವಾ? ಈ ರೀತಿ ಕೆಲಸ ಬಿಟ್ಟು ಬಂದು ನಿಂತಿದೆಯಲ್ಲ, ಆ ಹುಡುಗಿ ನಿನ್ ಬಗ್ಗೆ ಏನ್ ತಿಳ್ಕೊತಾಳೆ? ಹಾಗೆ ತಿಳ್ಕೊಳಕ್ ಏನಿದೆ ಬಾಬಾ? ಇಷ್ಟು ವರ್ಷ ಸಾಕಿ ಸಲಹಿದ್ ಅಣ್ಣನೇ ಅರೆಸ್ಟ್ ಮಾಡಿದಿದ್ರೆ ನಾನ್ ತಪ್ಪು ತಿಳ್ಕೊತಾ ಇದ್ದೆ. ಇವ್ರು ಕಳ್ಕೊಂಡಿದ್ ಕೆಲ್ಸ ಯಾವ ಮಹಾ, ಅದು ಹೋದ್ರೆ ಮತ್ತೊಂದು. ಪರವಾಗಿಲ್ಲಪ್ಪ, ಹೆಂಡತಿನ ಚೆನ್ನಾಗಿ ತಯಾರಿ ಮಾಡಿದ್ಯಾ. ವಾಟ್ ಈಸ್ ದಿಸ್? ಇಷ್ಟಕ್ಕೆಲ್ಲ ರಿಸೈನ್ ಮಾಡೋದ? ಟೂ ಬ್ಯಾಡ್. ಪೊಲೀಸ್ನವ್ರಿಗೆ ಸೆಂಟಿಮೆಂಟ್ ಇರ್ಕೂಡ್ದು ಅಂತ ಹೇಳೋದು ಇಟ್ಸ್ ಎ ಫಾರ್ಮಾಲಿಟಿ. ನಿಮ್ಮಂತ ಒಳ್ಳೆ ಆಫೀಸರ್ಸ್ ಅವಶ್ಯಕತೆ ಈ ಡಿಪಾರ್ಟ್ಮೆಂಟ್ಗೆ ತುಂಬಾ ಬೇಕಾಗಿದೆ. ಸೊ ದೇರ್ ಇಸ್ ನೋ ಚಾನ್ಸ್ ಫಾರ್ ಅಕ್ಸೆಪ್ಟಿಂಗ್ ಯುವರ್ ರೆಸಿಗ್ನೇಷನ್. ನಾಳೆಯಿಂದನೇ ಡ್ಯೂಟಿ ರಿಪೋರ್ಟ್ ಮಾಡ್ಕೊಳ್ಳಿ. ತಗೊಳ್ಳಿ ಪ್ಲೀಸ್, ತಗೊಳ್ಳಿ. ಥ್ಯಾಂಕ್ ಯು ಸರ್. ನಾನು ಒಳಗೋಗಿ ನಮ್ಮ ಅಣ್ಣಂತ ಮಾತಾಡ್ಕೊಂಡು ಬಂದು ಆಮೇಲೆ ಏನು ಕರ್ಕೊಂಡು ಹೋಗ್ತೀನಿ. ಸರಿ. ಅಣ್ಣ. ಏನಪ್ಪ? ಅದೇ ಅಣ್ಣ, ನಾನೊಂದು ಇದು ಮಾಡಿದ್ದೀನಿ ಅಂತ ಹೇಳಿದ್ನಲ್ಲ, ಅದು ಬಂದಿದೆ. ಯಾವುದು? ಅದೇ ಅಣ್ಣ, ನನ್ನ ಹುಡುಗಿನ ಲವ್. ಬರಕ್ ಹೇಳು. ಸರಿ ಅಣ್ಣ. ಕೀರ್ತಿ, ಅಪಾಯಿಂಟ್ಮೆಂಟ್ ಫಿಕ್ಸ್. ಇದನ್ನ 6 ಭಾಗ ಮಾಡಿ 2 ದಿನ ತಗೋ, ಎಲ್ಲ ಸರಿ ಹೋಗುತ್ತೆ. ಕೀರ್ತಿ, ಅಣ್ಣ ನಮಸ್ಕಾರ ಮಾಡೆ. ನಮಸ್ತೆ. ಏನೆಯಾ ನಮಸ್ಕಾರ ಒಂಥರ ಇದೆ? ಅದು ಮರ್ಯಾದೆ ಅಣ್ಣ, ಮರ್ಯಾದೆ. ಇವಳಿಗೆ ದೊಡ್ಡವ್ರು ಕಂಡ್ರೆ ಅಷ್ಟೊಂದು ಗೌರವ ಜಾಸ್ತಿ ಅಲ್ಲ? ಹೌದು. ನಿನ್ ಹೆಸರೇನಮ್ಮ? ಕೀರ್ತಿ. ಕೇಳಿಸ್ತೀರಾ? ಕೀರ್ತಿ ಅಣ್ಣ, ಕೀರ್ತಿ. ಪ್ರಪಂಚದಲ್ಲೇ ಅತಿ ಸುಂದರಿ ಈ ಕ್ಲಿಯೋಪಾಟ್ರ ನೋಡಿದ್ಯಾ? ಈಗ ನನ್ನ ನೋಡು. ಸುಳ್ಳು. ನಿನ್ನ ಪ್ರೀತಿಸ್ತಾರೋ ಹುಡುಗಿ ವಿಶ್ವದಲ್ಲೇ ಅತಿ ಸುಂದರಿ ಕ್ಲಿಯೋ ಪಾತ್ರ. ಇವನೇನಾ ನಿಮ್ಮಣ್ಣ? ಹೌದು. ಯಾಕೆ 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 ಏನಾಯ್ತು? ಯಾಕೆ ಹೇಳ್ತಾ ಇದೀಯಾ? ಇವ್ರೆ ನಿಮ್ಮ ಅಣ್ಣ ಅಂತ ಗೊತ್ತಿಲ್ದೆ ಗೊತ್ತಿಲ್ದೆ ಅವತ್ತು ಕ್ಲಿನಿಕ್ ಬಂದ ದಿನ
ಬಂದಿನ ಮರ್ಯಾದೆ ಕೊಡ್ದೇನೆ ಮಾತಾಡ್ಬಿಟ್ಟೆ. ನಿಮ್ಮ ಅಣ್ಣನ್ಗೆ ನನ್ ಕಂಡ್ರೆ ಆಗೋಲ್ಲ, ಈ ಮದ್ವೆ ನಡೆಯೋಲ್ಲ. ನಿಮ್ಮ ಅಣ್ಣನ ನೋಟನೇ ಸರಿ ಇಲ್ಲ, ವಿಲನ್ ತರ ನೋಡ್ತಾರೆ. ಇನ್ ಹೇಗೆ ಮದ್ವೆಗೆ ಒಪ್ಕೋತಾರೆ? ನಾನು ಎಷ್ಟೊಂದು ಆಸೆ ಇಟ್ಕೊಂಡಿದ್ದೆ, ಕೀರ್ತಿ, ನನ್ನ ನಿಂತ್ಕೊಳ್ಳೆ. ಆಸೆ ಎಲ್ಲ ಹಾಳಾಗೋಯ್ತು. ನಾನು ಅನ್ಕೊಂಡಿದ್ ಯಾವ್ದು ನಡೆಯೋಲ್ಲ. ಒಂದ್ ನಿಮಿಷ ಕಣೆ. ಅಳ್ಬೇಡ ಕಣೆ, ಔಷಧ ಬಿಡ್ಬೇಡ, ನನ್ ಮಾತು ಕೇಳು. ಬೇಡ ಸುಬ್ಬು, ನೀನ್ ಬೇರೆ ಹುಡುಗಿನ ಮದ್ವೆ ಆಗಿ ಸಂತೋಷವಾಗಿರು. ಅಟ್ ಲೀಸ್ಟ್ ಹುಟ್ಟು ಮಗುಗಾದ್ರೂ ನನ್ನ ಹೆಸರಿಡು ಕೀರ್ತಿ ಅಂತ. ಕೀರ್ತಿ, ಸುಬ್ರಹ್ಮಣ್ಯ, ಅವಳನ್ನ ಅಳಬೇಡ ಅಂತ ಹೇಳು. ಅವಳು ಈ ಮನೆ ಸೊಸೆಯಾಗಿ ಬರೋದಕ್ಕೆ ನಾನು ಒಪ್ಕೊಂಡಿದ್ದೀನಿ. ಆದ್ರೆ ಒಂದು ಮಾತ್ರೇನ 6 ಭಾಗ ಮಾಡಿ 2 ದಿವಸ ತಗೋಬೇಕು ಅನ್ನೋ ಜಿಪುಣ್ತನ ಬಿಟ್ರೆ ಮಾತ್ರ. ದೇವ್ರು ನಿಮ್ಗೆ ಒಳ್ಳೇದ್ ಮಾಡ್ಲಿ. ಆದಷ್ಟು ಬೇಗ ನಿಮ್ ಮನೆಯಿಂದ ಹಿರಿಯರನ್ನ ಕರ್ಕೊಂಬ. ಒಂದ್ ಒಳ್ಳೆ ದಿವಸ ನೋಡಿ ನಿಮ್ ಮದುವೆ ಕಾರ್ಯ ಮಾಡಿ. ಅದರಿಂದ ಹೃದಯ ತೆಗೆದು ನಿನ್ನ ತುಟಿಗೆ ಒತ್ತಿ ಬಿಟ್ಟೆ. ತಗೋ ಇದುಂಟು ವಯಸ್ಸು, ತಗೋ ನಿಲದು ಮನಸ್ಸು. ತಗೋ ಇದುಂಟು ವಯಸ್ಸು, ತಗೋ ನಿಲದು ಮನಸ್ಸು. ತಗೋ ಇದುಂಟು ವಯಸ್ಸು, ತಗೋ ನಿಲದು ಮನಸ್ಸು. ಏಯ್, ನನ್ನ ಮಾನ ಹರಾಜಾಕ್ಬಿಟ್ಟಿಯಲೆ. ಒಬ್ಬ ಭಿಕ್ಷುಕನ ಇಷ್ಟಪಟ್ಟಿದ್ರು ನಿನಗೆ ಮದುವೆ ಮಾಡಿಸ್ತಾ ಇದ್ದೆ. ಆದ್ರೆ ನೀನ್ ಯಾರನ್ನ ಇಷ್ಟಪಟ್ಟಿದ್ದೆ ಗೊತ್ತಾ? ಯಾರ ನೆರಳು ಬಿದ್ದರೆ ನಾನು ಪಾಪ ಅಂತ ತಿಳಿದಿದ್ನೋ ಅವನ ತಮ್ಮನ್ನ. ಆವತ್ತು ಅವರ ಅಣ್ಣ ನನ್ನ ತಂಗಿನ ಮದುವೆ ಆಗೋಲ್ಲ ಅಂತ ಹೇಳ್ಬಿಟ್ಟ. ಅವಸರದಲ್ಲಿ ಅದೇ ಮುಹೂರ್ತಕ್ಕೆ